ನಮಸ್ಕಾರ ಎಲ್ಲರಿಗೆ. ಇವತ್ತು ಬೀಟ್ರೋಟ್ ಚಿತ್ರಾನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಬೀಟ್ರೋಟ್ ಚಿತ್ರಾನ್ನ ಮಾಡಲಿಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳುವ. ಮುಂಚೆನೇ 2 ಗ್ಲಾಸ್ ಅನ್ನನ ಮಾಡಿ ಇಟ್ಟಿದ್ದೀನಿ. ಆರ್ಲಿಕ್ಕೆ ಬಿಡಬೇಕು. ಮಾಡಿಕೆಟ ಆರಿದ್ರೆ ಚೆನ್ನಾಗಿರ್ತೈತಿ. ಇಲ್ಲೇ ಬೀಟ್ರೋಟ್ ತೊಗೊಂಡಿನಿ. ಒಂದು 2 ಮೀಡಿಯಮ್ ಸೈಜು ಕ್ಯಾರೆಟ್ ತೊಗೊಂಡಿನಿ. 2 ಟೊಮಾಟೊ ಮೀಡಿಯಮ್ ಸೈಜು, 1 ಈರುಳ್ಳಿ ದೊಡ್ಡದು, ಒಂದು 2-3 ಕಾಯಿ ಮೆಣಸು, ಕರಿಬೇವು, ಕೊತ್ತಂಬರಿ ಎಲ್ಲವನ್ನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರಿದು ತೊಗೊಂಡಿದ್ದೀನಿ. ಕ್ಯಾರೆಟು ಬೀಟ್ರೋಟು ಇವನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳುವ. ಗ್ಯಾಸ್ ಆನ್ ಮಾಡಿಕೊಂಡು ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದರಲ್ಲಿ ಒಂದು 4 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಜೀರಿಗೆ, ಚಿಟ್ಕೊಳ್ತಾ ಇದ್ದಂಗೆ ಒಂದು 4-5 ಸ್ಪೂನಷ್ಟು ಕಡಲೆ ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಹಾಕಿದ್ದೀನಿ. ಸ್ವಲ್ಪ ಎಣ್ಣೆಯಲ್ಲಿ ಶೇಂಗಾನ ಫ್ರೈ ಮಾಡ್ಕೋಬೇಕು. ಮುಂಚೆನೇ ಗರಿ ಹೇಗಿರ್ಬೇಕು ಶೇಂಗಾ ಅಂದರೆ ಮುಂಚೆ ಫ್ರೈ ಮಾಡಿ ಬೇರೆ ತಟ್ಟಿಗೆ ಎತ್ತಿಟ್ಕೊಂಡ್ರೆ ಸರಿ ಇರ್ತದೆ. ನಾನು ಹೀಗೇ ಮಾಡ್ತಾ ಇರೋದು. ಈಗ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕೊಂಚ ಆಗುತ್ತಂತ ಬಾಡಿಸ್ತೀವಿ. ಕಾಯಿ ಮೆಣಸು ಸೇರಿಸ್ತಾ ಇದ್ದೀನಿ. ಕರಿಬೇವು ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಫ್ರೈ ಆಗುತ್ತನ್ನು ಬಾಡಿಸ್ಕೊಂಡು ಕ್ಯಾರೆಟ್ ಟೊಮಾಟೊ ಹಾಕ್ಕೊಂಡು ಲಾಸ್ಟಿಗೆ ಸ್ವಲ್ಪ ಎಣ್ಣೆಯಲ್ಲಿ ಮುಂಚೆನೇ ಫ್ರೈ ಆಗಿದೆ. ಟೊಮಾಟೆ ಹಾಕ್ಕೊಳ್ತಾ ಇದ್ದೀನಿ. ಟೊಮಾಟೆ ಮೆತ್ತಗೆ ಆಗುತ್ತಂತ ಫ್ರೈ ಮಾಡ್ತೀನಿ. ನೋಡಿ, ಟೊಮಾಟೆ ಎಲ್ಲ ಮೆತ್ತಗಾಗಿದೆ. ಈಗ ಕ್ಯಾರೆಟ್ ತುರಿ ಬೀಟ್ರೋಟ್ ತುರಿ ಒಟ್ಟಿಗೆ ಸೇರಿಸ್ತಾ ಇದ್ದೀನಿ. ಇದಕ್ಕೆ 2 ಒಟ್ಟಿಗೆ ಸೇರಿಸಿ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡ್ಕೋಬೇಕು ಸ್ವಲ್ಪ ಎಣ್ಣೆಯಲ್ಲಿ ಹಸಿ ಹೋಗುವವರೆಗೆ. ಕ್ಯಾರೆಟ್ ತುರಿ ಬೀಟ್ರೋಟ್ ತುರಿ ಹಾಕಿನ ಮೆತ್ತಗಾಗಿದೆ. ಈಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಅನ್ನ ಬೇಯಿಸುವಾಗಲೇ ಹಾಕ್ಕೊಂಡಿದ್ದೀನಿ ನಾನು. ಈಗ ಸ್ವಲ್ಪ ಇದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸೇರಿಸ್ತಾ ಇದ್ದೀನಿ. ಈ ಅನ್ನ ಬೇಯಿಸುವಾಗ ಹಾಕ್ಲಿಕ್ಕಂದರೆ ಇವಾಗಲೇ ಹಾಕೋಬೋದು. 1 ಚಮಚದಷ್ಟು ಅರಿಶಿನ ಹುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಹುಡಿ ಕೂಡ ಹಾಕಿ ಕೈ ಬಿಡದೆ ತಳ ಹಿಡಿತಕ್ಕಿ ಉರಿಯನ್ನು ಸ್ಲೋವಲ್ಲಿ ಇಡಿ ಇಟ್ಟು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕಿಚನ್ ಕಿಂಗ್ ಮಸಾಲೆ ಸೇರಿಸ್ತಾ ಇದ್ದೀನಿ. ಗರಂ ಮಸಾಲೆ ಇದ್ದರೆ ಹಾಕೋಬೋದು, ಇದೇ ಬೇಕಂತಿಲ್ಲ. ಸ್ವಲ್ಪ 1 ಚಮಚದಷ್ಟು ಸೇರಿಸಿ ಮಿಕ್ಸ್ ಮಾಡಿ ಅನ್ನ ಹಾಕಿದರೆ ಆಯ್ತದೆ. ಮಾಡಿಟ್ಕೊಂಡಿರುವಂಥ ಅನ್ನ ಮಿಕ್ಸ್ ಮಾಡಿದರೆ ಆಯಿತು. ಚಿತ್ರಾನ್ನ, ಬೀಟ್ರೋಟ್ ಚಿತ್ರಾನ್ನ ನೋಡಿ. ಇಲ್ಲಿವರೆಗೆ ಬೇಯಿಸ್ಕೋಬೇಕು. ಇದು ಎಣ್ಣೆ ಬಿಟ್ಕೊಂಡು ಬರಬೇಕು. ಅಲ್ಲಿವರೆಗೆ ಬೇಯಿಸ್ಕೋಬೇಕಾದ್ರೆ ಹಸಿ ತೆಗೆದ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ. ನೋಡಿ, ಇಷ್ಟಾದರೆ ಸಾಕು. ಎಣ್ಣೆ ಬಿಟ್ಕೊಂಡು ಬಂದಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಅನ್ನ ಸೇರಿಸ್ಬೇಕು. ಅದಕ್ಕೆ ಅನ್ನ ಸೇರಿಸಿ ಮಿಕ್ಸ್ ಮಾಡಬೇಕು. ಎಷ್ಟು ಬೇಕಷ್ಟು ನೋಡಿಕೊಂಡು ಅನ್ನ ಸೇರಿಸ್ಕೋಬೇಕು. ಎಲ್ಲವನ್ನು ಸೇರಿಸ್ತಾ ಇಲ್ಲ, ಸ್ವಲ್ಪ ಉಳಿಸಿ ಮತ್ತೆ ಬೇಕಂದರೆ ಸೇರಿಸ್ತಾ ಇದ್ದೀನಿ. ಅನ್ನ ಎಲ್ಲ ಹೊಂದ್ಕೊಳ್ತಂಕ ಮಿಕ್ಸ್ ಮಾಡಬೇಕು. ಅದಕ್ಕೆ ನೋಡಿರಿ, ಎಲ್ಲ ಮಿಕ್ಸ್ ಮಾಡಿ ಆಯ್ತು. ಈಗ ನೋಡಿ ಯಾವ ಥರ ಬಂದಿದೆ. ಸೂಪರಾಗಿ ಬಂದಿದೆ ಬೀಟ್ರೋಟ್ ಚಿತ್ರಾನ್ನ. ಮಕ್ಕಳು ಲಂಚ್ ಬಾಕ್ಸಿಗೆ ಬೆಳಿಗ್ಗೆ ಟಿಫನ್ಕ ಸಂಜೆ ಕೂಡ ಆಗ್ಬೋದು. ಇದೊಂದು ಮಾಡಿಟ್ರೆ ಮಕ್ಕಳಿಗೆ ಹೆಲ್ತಿಗೆ ಒಳ್ಳೆಯದು. ಬೀಟ್ರೋಟ್ ಎಲ್ಲ ಹಾಕಿರ್ತೀವಿ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ನೀವು ಸಹ ಮಾಡಿ ಹೇಗೆ ಬಂತ ತಿಳಿಸಿ. ಇದೇ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಸಪೋರ್ಟ್ ಮಾಡಿ. ನೋಡಿದ್ರೆಲ್ಲ ಯಾವ ಥರ ಬೀಟ್ರೋಟ್ ಚಿತ್ರಾನ್ನ ಮಾಡೋದಂತ ನೀವು ಸಹ ಮಾಡಿ ಹೇಗೆ ಬಂತಂತ ತಿಳಿಸಿ.